ಹೈಕಮಾಂಡ್ಗೆ ಅಹಿಂದ ವರ್ಗ ವಾರ್ನಿಂಗ್ ನೀಡಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡುವಂತಹ ಎಚ್ಚರಿಕೆಯನ್ನ ನೀಡಿದೆ. ಎಸ್, ಅಹಿಂದ ವರ್ಗ ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡುವಂತಹ ಎಚ್ಚರಿಕೆಯನ್ನ ನೀಡಿದೆ. ಪವರ್ ಫೈಟ್ಗೆ ಅಹಿಂದ ಸಮುದಾಯ ಎಂಟ್ರಿಯನ್ನ ಕೊಟ್ಟಿದೆ. ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ ಅಹಿಂದ ನಾಯಕರು. ಪವರ್ ಫೈಟ್ಗೆ ಅಹಿಂದ ನಾಯಕರು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸಿಎಂ ಸ್ಥಾನದಿಂದ ಕೆಳಗಿಳಿಸುವಂತಹ ಕಾರಣ ಏನಿದೆ? ಹುಬ್ಬಳ್ಳಿಯಲ್ಲಿ ಅಹಿಂದ ಸಂಘಟನೆಗಳಿಂದ ಸುದ್ದಿಗೋಷ್ಠಿ ನಡೆದಿದೆ. ಹೈಕಮಾಂಡ್ನಿಂದ ಅಹಿಂದ ವರ್ಗ ವಾರ್ನಿಂಗ್ ಅನ್ನ ನೀಡಿದೆ. ಹೈಕಮಾಂಡ್ಗೆ ಪವರ್ ಫೈಟ್ ಮಧ್ಯೆಯೇ ಅಹಿಂದ ಸಮುದಾಯ ಪವರ್ ಫೈಟ್ಗೆ ಎಂಟ್ರಿ ಕೊಟ್ಟಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ ಅಹಿಂದ ನಾಯಕರು. ಒಂದು ಕಡೆ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಿದ್ದಾರೆ. ನಾವು ಬ್ರದರ್ಸ್ ಇದ್ದಂತೆ ಅಂತ ಹೇಳ್ತಿದ್ದಾರೆ. ಆದರೆ ಇಬ್ಬರೂ ಬಣದ ನಾಯಕರು ಕೂಡ ತಮ್ಮ ತಮ್ಮದೇ ಆದಂಥ ಸುದ್ದಿಗೋಷ್ಠಿಗಳನ್ನ ಮಾಡಿಕೊಳ್ತಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಾರೆ ಅಹಿಂದ ನಾಯಕರು. ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಇಳಿಸುವಂತ ಅಗತ್ಯ ಏನಿದೆ? ಅವರೇ ಸಿಎಂ ಆಗಿ ಮುಂದುವರಿಯಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ಅಹಿಂದ ನಾಯಕರು ಪವರ್ ಫೈಟ್ ಮಧ್ಯೆ ಎಂಟ್ರಿ ಕೊಟ್ಟು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಾರೆ. ಸಿಎಂ ಸ್ಥಾನದಿಂದ ಕೆಳಗಿಳಿಸುವಂತಹ ಕಾರಣ ಏನಿದೆ? ಜೊತೆಗೆ ಖರ್ಗೆ, ರಾಹುಲ್, ಡಿಕೆಶಿ ಮುಖ ನೋಡಿ ಮತ ಹಾಕಿಲ್ಲ ಯಾರು. ಹುಬ್ಬಳ್ಳಿಯಲ್ಲಿ ಅಹಿಂದ ಸಂಘಟನೆಗಳು ಈ ರೀತಿ ಸುದ್ದಿಗೋಷ್ಠಿಯನ್ನ ಮಾಡಿದೆ. ರಾಜ್ಯದಲ್ಲಿ ಯಶಸ್ವಿಯಾಗಿ ಗ್ಯಾರಂಟಿಗಳನ್ನ ಜಾರಿಗೆ ತರಲಾಗಿದೆ. ಬಡವರಿಗೆ ಅನುಕೂಲಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಇದೆಲ್ಲ ಮಾಡಿದ್ದೇ ತಪ್ಪ ಹಾಗಾದ್ರೆ? ಕಾಂಗ್ರೆಸ್ನ ಮತ ಬ್ಯಾಂಕ್ ಅಹಿಂದ ವರ್ಗ ಅಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನಿಮ್ಮ ಕಾಲ್ ಮೇಲೆ ನೀವೇ ಯಾಕೆ ಕಲ್ಲು ಹಾಕೊಳ್ತೀರಿ? ಸಿದ್ದರಾಮಯ್ಯ ಬಗ್ಗೆ ನೀವು 10 ಬಾರಿ ಯೋಚಿಸಬೇಕು. ಸಿಎಂ ಮೇಲೆ ಯಾವುದೇ ಭ್ರಷ್ಟಾಚಾರ ಆರೋಪ ಇರಲ್ಲ. ಎಸ್, ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಸಂಪರ್ಕದಲ್ಲಿದ್ದಾರೆ. ಎಸ್ ದೀಪಾ, ಹೇಳಿ. ಒಂದು ಕಡೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಿದ್ದಾರೆ, ಆದರೆ ಇನ್ನೊಂದು ಕಡೆ ಅವರವರದ್ದೇ ಬಣದ ನಾಯಕರು ಕೂಡ ಈ ರೀತಿ ಸುದ್ದಿಗೋಷ್ಠಿಯನ್ನ ನಡೆಸಿ ಸಿಎಂ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅಂತ ಹೇಳ್ತಿದ್ದಾರೆ. ಏನಿದೆ ಮಾಹಿತಿ ಇದ್ರ ಬಗ್ಗೆ? ಮಂಜರಿ, ಅಹಿಂದ ನಾಯಕ ವಿಚಾರವಾಗಿ ಹಿಂದೆ ಯಾವಾಗ ಯತೀಂದ್ರ ಒಂದು ಹೇಳಿಕೆಯನ್ನ ಕೊಟ್ಟರು ಸತೀಶ್ ಜಾರಕಿಹೊಳಿ ವಿಚಾರವಾಗಿ, ಅದರ ಹಿಂದಿನಿಂದಲೂ ಕೂಡ ಅಂಡರ್ ಕರೆಂಟ್ ವರ್ಕ್ ಮಾಡ್ತಿತ್ತು ಅನ್ನೋದಂತೂ ನಿಜ. ಅಂದ್ರೆ ಸಹಜವಾಗಿ ಅಹಿಂದ ನಾಯಕತ್ವ ಹೋಗೋದು ಬೇಡ, ಯಾಕಂದ್ರೆ ಡೇ 1 ನಿಂದನೂ ಕೂಡ 2.5 ವರ್ಷದ ಅಧಿಕಾರಾವಧಿ ಅನ್ನುವಂತಹದ್ದು ಚರ್ಚೆ ಬಂದಂತಹ ಬೆನ್ನಲ್ಲೇ ಅಹಿಂದ ವರ್ಗ ಎಷ್ಟು ಇಂಪಾರ್ಟೆಂಟ್ ಅನ್ನುವಂತಹದ್ದನ್ನ ತೋರ್ಸೋದಿಕ್ಕಂತಾನೆ ಒಂದಿಷ್ಟು ಚಟುವಟಿಕೆಗಳನ್ನ ನಡೆಸಿದ್ದು ಕೂಡ ಇದೆ. ಇದೆಲ್ಲದರ ನಡುವೆ ಮತ್ತೊಂದು ವಿಚಾರ ಅಂತಂದ್ರೆ, ಈಗ ನೇರವಾಗಿ ಅಂದ್ರೆ ಇಷ್ಟು ದಿನ ಸಚಿವರುಗಳು ಮಾತನಾಡ್ತಾ ಇದ್ರು, ಆದ್ರೆ ಇದೀಗ ನೇರವಾಗಿ ಸಮುದಾಯ ಕೂಡ ಈ ಒಂದು ಅಖಾಡಕ್ಕೆ ಧುಮುಕಿರುವಂತಹದ್ದು. ಕಾಂಗ್ರೆಸ್ ಮುಕ್ತ ಮಾಡುವಂತಹ ಎಚ್ಚರಿಕೆಯನ್ನು ಕೂಡ ಅಹಿಂದ ನಾಯಕರು ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿ ಅಂದ್ರೆ ಹುಬ್ಳಿಯಲ್ಲಿ ಅಹಿಂದ ಸಂಘಟನೆಗಳ ಸುದ್ದಿಗೋಷ್ಠಿಯಲ್ಲಿ ಎಲ್ಲ ವಿಚಾರಗಳನ್ನ ಅವರು ಹೇಳಿರುವಂತದ್ದು. ಸಿಎಂ ನ ಕೆಳಗಿಳಿಸುವಂತಹ ಅನಿವಾರ್ಯತೆ ಏನಿದೆ? ಸಿಎಂ ಇಂದ ಏನಾದ್ರೂ ಭ್ರಷ್ಟಾಚಾರ ವಿಚಾರ ಚರ್ಚೆಗೆ ಬಂದಿದ್ಯಾ? ಅಥವಾ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂಥದ್ದು ಪ್ರೂವ್ ಆಗಿದೆಯಾ? ಅಥವಾ ಬೇರೆ ಆಡಳಿತ ವಿಚಾರವಾಗಿ ಏನಾದ್ರೂ ಸಮಸ್ಯೆ ಆಗ್ತಿದ್ಯಾ ಅನ್ನುವಂತಹ ಪ್ರಶ್ನೆಗಳನ್ನ ಹೈಕಮಾಂಡ್ಗೆ ಮುಂದೆ ಇಟ್ಟು, ಇನ್ ಕೇಸ್ ಅವರನ್ನ ಕೆಳಗಿಳಿಸಿದ್ದೇ ಆಗಿದ್ದಲ್ಲಿ ನಾವು ಮುಂದೆ ಏನ್ ಮಾಡ್ಬೇಕು ಅನ್ನುವಂತಹದ್ದನ್ನ ತೋರಿಸ್ತೇವೆ. ಯಾಕಂದ್ರೆ 28ರ ಚುನಾವಣೆಗೆ ಇನ್ನೊಂದು 2.5 ವರ್ಷ ಬಾಕಿ ಇರೋದ್ರಿಂದ ಅಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನುವಂತಹದ್ದು ಕೂಡ ಗೊತ್ತಿದೆ. ಇದೇ ಕಾರಣಕ್ಕಾಗಿಯೇ ಹೈಕಮಾಂಡ್ ಕೂಡ ಅವರನ್ನ ದೆಹಲಿಗೆ ಕರೆಸಿ ನಾಯಕತ್ವ ಇದೆ ಇಲ್ಲ ಅನ್ನುವಂತಹದನ್ನ ಹೇಳೋದಿಕ್ಕೂ ಕೂಡ ಧೈರ್ಯ ಮಾಡ್ತಾ ಇಲ್ಲ. ಯಾಕಂದ್ರೆ ಅವರಿಗೂ ಗೊತ್ತು, ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿ ಡಿಕೆಶಿ ಅವರು ಶ್ರಮ ಹಾಕಿದ್ದಾರೆ ಅಂದ್ರೂ ಕೂಡ ಇಬ್ಬರು ನಾಯಕತ್ವ ಇಲ್ಲ ಅಂತಂದ್ರೆ ಇದು ಮುಂದೆ ಹೋಗೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಗೊತ್ತಿರುವಂತಹ ವಿಚಾರವೇ. ಹಾಗಾಗಿ ಹೈಕಮಾಂಡ್ ಕೂಡ ಸೂಕ್ಷ್ಮವಾಗಿ ಅದೆಲ್ಲವನ್ನೂ ಕೂಡ ಗಮನಿಸ್ತಾ ಇದೆ, ಮತ್ತೆ ಅದನ್ನು ಕೂಡ ಯೋಚನೆ ಮಾಡ್ತಿದೆ. ಆದ್ರೆ ಇದೀಗ ಅಹಿಂದ ಸಂಘಟನೆ ನೇರವಾಗಿ ಈ ಒಂದು ವಿಚಾರಕ್ಕೆ ಧುಮುಕಿರೋದ್ರಿಂದ ಮುಂಬರುವಂತಹ ದಿನಗಳಲ್ಲಿ ಹೈಕಮಾಂಡ್ ನಾಯಕರು ಏನಾದ್ರೂ ಸಿದ್ದರಾಮಯ್ಯ ಅವರನ್ನ ಇಳಿಸ್ತೇವೆ ಅನ್ನುವಂತಹದ್ದು ನಿಜವಾದಲ್ಲಿ ದೊಡ್ಡ ಮಟ್ಟಿನ ಎಫೆಕ್ಟ್ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಆಗುತ್ತೆ ಅನ್ನುವಂತಹ ಅರಿವು ಕೂಡ ಹೈಕಮಾಂಡ್ಗಿದೆ. ಆದ್ರೆ ಇದನ್ನ ಹೇಗ್ ನಿಭಾಯಿಸ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಯಾಕಂದ್ರೆ ಶತ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್, ರಾಹುಲ್ ಗಾಂಧಿ ಅತ್ಯಾಪ್ತರು, ಸೋನಿಯಾ ಗಾಂಧಿ ಅತ್ಯಾಪ್ತರು, ತಮ್ಮ ಶಾಸಕರುಗಳು
ಹಿರಿಯ ನಾಯಕರುಗಳು ಎಲ್ಲರನ್ನೂ ಕೂಡ ಮುಂದೆ ಬಿಟ್ಟು ಸ್ಥಾನದ ವಿಚಾರವಾಗಿ ಒತ್ತಡವನ್ನ ಹಾಕ್ತಾನೆ ಇದ್ದಾರೆ. ಹಾಗಾಗಿ ಒಂದು ಹಂತಕ್ಕೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂತಹದ್ದು ಗೊತ್ತಿಲ್ಲ. ಆದ್ರೆ ಇದನ್ನ ಈಗಲೇ ಕಡಿವಾಣ ಹಾಕಿಲ್ಲ ಅಂತಂದ್ರೆ ಮುಂಬರುವಂತಹ 28ರ ಚುನಾವಣೆಗೆ ಇದು ಎಫೆಕ್ಟ್ ಆಗುತ್ತೆ ಅನ್ನುವಂತಹದ್ದು ಕೂಡ ಗೊತ್ತಿರೋ ವಿಚಾರ. ಹಾಗಾಗಿ ಅಹಿಂದ ನಾಯಕರ ಒಂದು ಎಚ್ಚರಿಕೆಯನ್ನ ಹೈಕಮಾಂಡ್ ನಾಯಕರು ಹೇಗೆ ನಿಭಾಯಿಸ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ ಮಂಜರಿ. ಎಸ್ ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಕಲ್ಕೊಂಡೆ ನಾನು ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ನ ಹೈಕಮಾಂಡ್. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲಿಕ್ಕೆ ಕಾರಣ ಏನು? ಆ ಸ್ಪಷ್ಟೀಕರಣ ಕೊಡಿ. ಈ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಜಾರಿಗೆ ತಂದು ಕಡು ಬಡವರಿಗೆ ಅನುಕೂಲ ಮಾಡಿಕೊಟ್ಟಿದ್ದು ತಪ್ಪ? ಫ್ರೀಯಾಗಿ ಬಸ್ ಕೊಟ್ಟಿದ್ದು ತಪ್ಪ? ಕರೆಂಟ್ ಕೊಟ್ಟಿದ್ದು ತಪ್ಪ? ಅನ್ನಭಾಗ್ಯ ಕೊಟ್ಟಿದ್ದು ತಪ್ಪ? ಹಾಗಾದ್ರೆ ನೀವು ಇತಿಹಾಸದುದ್ದಕ್ಕೂ ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಯಾವುದು? ಐದು ವರ್ಗಲ್ವಾ? ಮತ್ತೆ ಹೀಗಿರುವಾಗ ಯಾಕೆ ನೀವು 5 ವರ್ಗದ ನಾಯಕರನ್ನ ಮುಖ್ಯಮಂತ್ರಿಯಿಂದ ಕೆಳಗಿಳಿಸಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋದು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕು ಹೈಕಮಾಂಡ್. ಒಂದು ವೇಳೆ ನೀವೇನಾದ್ರೂ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲಿಕ್ಕೆ ಅಥವಾ ಇಳಿಸಿದ್ದೇ ಆದ್ರೆ ಕರ್ನಾಟಕ ಈಗಾಗಲೇ ಬಿಜೆಪಿ ಸರ್ಕಾರ ಕಾಯ್ತಾ ಇದೆ. ಎಲ್ಲೆಲ್ಲಿ ಬಹುಮತ ಇದೆಯೋ ಅಂತ ಸರ್ಕಾರಗಳನ್ನೇ ಉಳಿಸ್ತಾ ಇದೆ ಬಿಜೆಪಿ ಸರ್ಕಾರ. ಇಲ್ಲಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಕಲ್ಕೊಂಡೆ ತರ ಇರತಕ್ಕಂಥ ವ್ಯಕ್ತಿ ಅಂತವ್ರ ಬುಟ್ಟಿಗೆ ಕೈ ಹಾಕಿದ್ರೆ ಅವ್ರಿಗೆ ಆಗಿಲ್ಲ, ಬಿಜೆಪಿ ಅವ್ರಿಗೆ ಆಗಿಲ್ಲ. ನೀವೇ ಈ ಕೆಲಸ ಮಾಡ್ಲಿಕ್ಕೆ ಕೊಟ್ಟಿರಂತಂದ್ರೆ ನಿಮ್ ಕಾಲ ಮೇಲೆ ನೀವೇ ಕಲ್ಲು ಹಾಕೊಳ್ತಾ ಇದ್ದೀರಿ. ಯಾರು